ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಪೂಜ್ಯ ಶ್ರೀ ಬನ್ನಂಜಿ ಗೋವಿಂದಾಚಾರ್ಯರನ್ನು ಸ್ಮರಿಸಿ ಅವರ ಪಾದಾರವಿಂದಕ್ಕೆ ನಮಿಸಿ ವಿಶ್ವಗೀತ ಪರ್ಯಾಯವನ್ನು ನಡೆಸ್ತಿರುವಂತ ಶ್ರೀ ಸುಗುಣೇಂದ್ರ ಸ್ವಾಮಿಗಳಿಗೆ ವಂದಿಸಿ ಭಗವದ್ಗೀತೆಯ 3ನೇ ಅಧ್ಯಾಯದ 13ನೇ ಶ್ಲೋಕವನ್ನು ನಾವಿವತ್ತು ನೋಡ್ಬೇಕು. 12ನೇ ಶ್ಲೋಕದಲ್ಲಿಯೂ ಭಗವಂತನ ಅರ್ಪಣೆ ಮಾಡದೇ ಇರುವಂತ ಅನ್ನವನ್ನು ಉಂಡವನು ಒಂದು ಕಳ್ಳನೇ ಸರಿ ಅಂತ ಹೇಳಿದ್ರು. ಭಗವಂತನಿಗೆ ಅರ್ಪಣೆ ಮಾಡದೇ ಇರೋದು ಅಂತಂದ್ರೆ ಏನು, ಅವನಿಗೆ ಅನ್ನ ಅಂತಂದ್ರೆ ಏನು ಅಂತ ಅನ್ನೋಂತ ಆಲೋಚನೆಗಳನ್ನು ನಾವು ಮಾಡಿದ್ರೆ, ಪರಮಾತ್ಮ ಹೇಗೆಂದ್ರೆ ಸದ್ಗುಣ ಪರಿಪೂರ್ಣನಾಗಿದ್ದಾನ, ಅವನ್ ನಿತ್ಯ ತೃಪ್ತ. ಆ ನಿತ್ಯ ತೃಪ್ತನಾಗಿರೋ ಪರಮಾತ್ಮನಿಗೆ ಅನ್ನವನ್ನು ಅರ್ಪಿಸೋದು ಅಂತಂದ್ರೆ ಏನು, ಅದು ನಾವು ಕೃತಜ್ಞತಾ ಭಾವದಿಂದ ಪರಮಾತ್ಮನ ಒಂದು ಅನುಗ್ರಹದಿಂದ ನಮಗೆ ಈ ಅನ್ನ ಲಭ್ಯವಾಗಿದೆ ಅಂತ ತಿಳ್ಕೊಂಡು, ಈ ಅನ್ನದಲ್ಲಿ ನಮಗೆ ಈ ಅನ್ನ ತಲುಪಿಸುವಂತ ಮಾಧ್ಯಮ ಹೇಗೆ, ಆ ಎಲ್ಲ ಪಾಕಕರ್ತೃಗಳಗೂ ಇದ್ದಾನ, ಆ ವಿಕ್ರೀಡೆ ಮಾಡೋಂಥವ್ರು ಅಕ್ಕಿಯನ್ನು ಅದನ್ನು ಅವರೊಳಗೂ ಇದ್ದಾನ, ಅದೊಂದು ಚೈನಾಗಿ ಹೋಗ್ತಾ ಇರುತ್ತೆ, ಎಲ್ಲರೊಳಗೂ ಇದ್ದು ಆ ಉಗಮ ಮಾಡ್ತಾ ಇರುವಂತ ಕೃಷಿ ಕಾರರಲ್ಲಿಯೂ ಅವನಿದ್ದಾನ, ಭೂಮಿಯೊಳಗೂ ಇದ್ದಾನ, ಸೂರ್ಯನಲ್ಲಿಯೂ ಇದ್ದಾನ. ಈ ತರ ಅವನ ಅನುಗ್ರಹದಿಂದವೇ ನಮಗೆ ಅನ್ನ ಅಂತ ಅನ್ನೋದು ತಯಾರಾಗತ್ತೆ. ಅನ್ನ ನಮ್ಮ ನಮಗೆ ಸಿಕ್ಕಿದೆ. ಅನ್ನದೊಳಗೆ ಇದ್ದು ಅನ್ನ ರೂಪನಾಗಿ ಅವನು ನಮ್ಮೊಳಗ್ ಪ್ರವೇಶ ಮಾಡಿ ಎಲ್ಲ ಚಟುವಟಿಕೆಗಳನ್ನ ಮಾಡಿಸ್ತಾನ. ಆ ಅನ್ನವನ್ನು ನಾವು ಪರಮಾತ್ಮನ ಅಧಿಷ್ಠಾನ ಅಂತ ತಿಳಿಬೇಕು, ಪರಮಾತ್ಮನೇ ಅದ್ರೊಳಗೆ ಇದ್ದಾನ ಅಂತ ತಿಳಿಬೇಕು. ಗೌರವಪೂರ್ವಕವಾಗಿ ಅದನ್ನ ಸ್ವೀಕಾರ ಮಾಡ್ಬೇಕು. ಅನ್ನಂನ ನಿಂದ್ಯಾತ್ ಅಂತ ಹೇಳ್ತಾರೆ, ಅನ್ನವನ್ನು ನಿಂದನೆ ಮಾಡ್ಬಾರ್ದು. ಅನ್ನದೊಳಗೆ ಪರಮಾತ್ಮ ಇದ್ದು ಜೀವರ ಚಟುವಟಿಕೆಗಳನ್ನು ಆಮೂಲ್ಯವಾಗಿ ಅವನ್ ಮಾಡ್ತಾನ. ಅಂದ್ರೆ ಅನ್ನದೊಳಗೆ ಅವನಿದ್ದು ಇಲ್ಲಿ ಹೇಳ್ತಾನ, ಅನ್ನ ಅಂತ ಅನ್ನೋದೇ ನಿಮಗೆ ಅದು ನಮ್ಮ ಮನಸ್ಸನ್ನು ತೊಳೆಯತ್ತೆ ಅಥವಾ ಅದ್ ಮನಸ್ಸನ್ನು ಕಲುಷಿತ ಮಾಡುತ್ತೆ. ಅನ್ನವೇ ಹೇಗ್ ಮಾಡೋದು, ಅನ್ನದೊಳಗೆ ಪರಮಾತ್ಮನ ಸ್ಮರಣೆ ಮಾಡಿದಾಗ ಅದು ನಮ್ಮ ಮನಸ್ಸನ್ನು ತಿಳಿ ಮಾಡುತ್ತೆ. ನನಗಾಗಿ ನಾನು ಅನ್ನವನ್ನು ಉಣ್ತೇನು ಅಂತ ನಾವು ಯೋಚನೆ ಮಾಡಿದಾಗ ಅದ್ ನಮ್ಮ ಮನಸ್ಸನ್ನು ಕಿಳ್ಬಿಷ ಅಂದ್ರೆ ಕೊಳೆ ಮಾಡತ್ತೆ. ಇದನ್ನು ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಯಜ್ಞ ಶಿಷ್ಟಾಶಿನ ಸಂತೋ ಮುಚ್ಚಂತೆ ಸರ್ವಕಿಲ್ಬಿಷೈಃ ಭುಂಜಂತೆ ತೇ ತ್ವಗಂ ಪಾಪ ಯೋ ಪಚಂತ್ಯಾತ್ಮ ಕಾರಣಾತ್. ಯಜ್ಞ ಶಿಷ್ಟಾಶಿನ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜಂತೆ ತೇ ತ್ವಗಂ ಪಾಪ ಯೇ ಪಚಂತ್ಯಾತ್ಮ ಕಾರಣಾತ್. ತುಂಬಾ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾನ, ಯಜ್ಞದಲ್ಲಿ ಅರ್ಪಿಸ್ಬೇಕು. ಇಲ್ಲಿ ಕೃತಜ್ಞತಾ ಭಾವದಿಂದ ಸ್ಮರಿಸೋದು ಅಂತ ಅನ್ನೋದನ್ನ ನಾವು ಇವಾಗ ಕಾಲದಲ್ಲಿ ಯಜ್ಞದಲ್ಲಿ ಅರ್ಪಣೆ ಮಾಡಿಯೇ ನಿತ್ಯವೂ ಉಣ್ಣಬೇಕು ಅಂತ ಅನ್ನೋಂಥ ಪದ್ಧತಿ ಹಿಂದೆ ಇತ್ತು. ಅಗ್ನಿಮುಖದಲ್ಲಿ ಆರಾಧನೆ ಶ್ರೇಷ್ಠವಾದ ಒಂದು ಯಜ್ಞ ಅಂತಂದ್ರೆ, ಆ ಯಜ್ಞದಲ್ಲಿ ಚರು, ಪಾಯಸ, ಅನ್ನ, ಇದು ಅರಳು ಇಂಥದ್ದೆಲ್ಲ ಅರ್ಪಣೆ ಮಾಡೋದು. ಎಲ್ಲಾ ವಿಧವಾದ ಅರ್ಪಣೆಗಳನ್ನು ಮಾಡಿ ಮತ್ತೆ ಎಲ್ಲ ಮಾಡಿರುವಂತ ಭೋಜನ ಪದಾರ್ಥಗಳನ್ನು ಅಲ್ಲಿ ಆಹ್ವಾನ ಮಾಡಿರೋ ಪರಮಾತ್ಮನಿಗೆ ನಿವೇದನ ಮಾಡಿ, ಆಮೇಲೆ ಅವರು ಅದನ್ನು ಯಾರು ತಿಂತಾರೆಯೋ ಅವ್ರನ್ನ ಹೇಳ್ತಾರೆ ಯಜ್ಞಶಿಷ್ಟ ಅಂತ ಅನ್ನೋದು. ಯಜ್ಞಶಿಷ್ಟ ಅಶಿ, ಯಾರು ಯಜ್ಞಶಿಷ್ಟವಾಗಿರೋ ಅದನ್ನು ಉಣ್ಣುತ್ತಾರೆಯೋ ಅಂತ ಅರ್ಥ. ಅಂತ ಯಜ್ಞಶಿಷ್ಟ ಅಶಿನಃ ಅವ್ರು ಅದನ್ನು ಉಣ್ಣುತ್ತಾರಲ್ಲ ಆ ಅನ್ನವನ್ನು, ಯಜ್ಞದಲ್ಲಿ ದೇವರ ಪ್ರಸಾದ ರೂಪವಾಗಿ ಬಂದದನ್ನು ಉಂಡವರು ಅಂತವರು ಸಂತರು ಅಂತಾರೆ. ಸಂತರು ಅಂತಂದ್ರೆ ಸಾಧುಗಳು. ಅವರ ಮನಸ್ಸು ತಿಳಿಯಾಗಿರತ್ತೆ, ಯಾರ ಮೇಲೆಯೂ ಅವರಿಗೆ ಕೋಪಾದಿಗಳು ಬರೋದಿಲ್ಲ. ಮನಸ್ಸು ಅಂತ ಅನ್ನೋದ್ರಲ್ಲಿ ಯಾವ ಕೊಳೆನೂ ಅಂಟೋದಿಲ್ಲ. ಮಾಡೋ ಕಾರ್ಯಗಳು, ಯೋಚನೆ ಮಾಡೋದು ಇದೆಲ್ಲವನು ಪರಮಾತ್ಮ ಪರವಾಗಿ ಅದು ಅವರಿಗೆ ಸಹಕಾರಿಯಾಗಿ ಮನಸ್ಸು ಇರಬೇಕು ಅಂತಂದ್ರೆ ಮನಸ್ಸು ತಿಳಿಯಾಗಿರ್ಬೇಕು. ಜೀವನ ಸಾಧನೆ ಅಂತ ಅನ್ನೋದಕ್ಕೆ ತುಂಬಾ ಮುಖ್ಯ ಆಗತ್ತಲ್ವಾ. ಜೀವನ ಸಾಧನೆ ಅಂತಂದ್ರೆ ನಾವು ಪರಮಾತ್ಮನ ಅಲ್ಲಿ ನಮ್ಮ ಮನಸ್ಸನ್ನು ಹೆಚ್ಚೆಚ್ಚಾಗಿ ಅದನ್ನು ತಲ್ಲೀನಗೊಳಿಸ್ಬೇಕು. ಅವಾಗ ಮಾತ್ರ ಪರಮಾತ್ಮ ಒಲಿವ ಅಂತ ಒಂದು ಮನಸ್ಸನ್ನು ನಾವು ಹೊಂದೋದಕ್ಕೆ ಬೇಕಾದ ತರಬೇತಿ ನಾವು ನಿತ್ಯವೂ ಅದಕ್ಕೆ ಕೊಡ್ಬೇಕು. ಅದು ಒಳ್ಳೆ ಆಲೋಚನೆಗಳ ಮೂಲವಾಗಿ ಕೊಡ್ಬೇಕು, ಒಳ್ಳೆಯದನ್ನು ನೋಡೋದ್ ಮೂಲವಾಗಿ ಕೊಡ್ಬೇಕು. ಆ ಅನ್ನದ ಮೂಲವಾಗಿ ನಾವು ಊಟ ಮಾಡೋದು ಹೆಚ್ಚಾಗಿ ಅದು ನಮ್ಗೆ ಪರಿಣಾಮವನ್ನು ಮಾಡುತ್ತೆ. ಅದನ್ನು ಹೆಚ್ಚಾಗಿ ಇಲ್ಲಿ ಪರಮಾತ್ಮ ಸ್ಪಷ್ಟವಾಗಿ ಹೇಳ್ತಾನೆ. ಅನ್ನವನ್ನು ಯಾರು ತನಗಾಗಿ ಮಾಡಿ ಉಣ್ತಾರೆಯೋ ಅವ್ರು ತ್ವಂ ಅಘಂ ಭುಂಜತಿ ಪಾಪಂ. ಅಘಂ ಅಂತಂದ್ರೆ ದೋಷ ಅಂತ ಅರ್ಥ. ಅಘಂ ಅಂತ ಅನ್ನೋ ದೋಷದಿಂದ ಏನಾಗತ್ತೆ, ಪಾಪ ಜನ್ಯ ಆಗತ್ತೆ. ನಮ್ಮ ಮನಸ್ಸು ಕಲುಷಿತವಾದಾಗ ನಾವು ಪಾಪ ಕರ್ಮದಲ್ಲಿ ತೊಡಗ್ತೇವೆ. ಪಾಪ ಕರ್ಮವನ್ನು ಮಾಡೋದ್ರಿಂದ ದುಃಖವೇ ಕಾದಿದೆ.
ಆ ದುಃಖ ಅಂತ ಅನ್ನೋದೇ ನಮ್ಮ ಮನಸ್ಸನ್ನು ಮತ್ತಷ್ಟು ಅಧಪಾತಕ್ಕೆ ಒಯ್ಯುತ್ತೆ. ಹೀಗಾಗಿ ಮನಸ್ಸು ಅಂತ ಅನ್ನೋದನ್ನು ಎತ್ತರಕ್ಕೆ ಏರಿಸ್ಬೇಕಾದ್ರೆ ಅನ್ನ ಒಂದು ಮುಖ್ಯ ಸಾಧನವಾಗಿದೆ. ಆ ಅನ್ನವನ್ನು ನಾವು ಪರಮಾತ್ಮನ ಪ್ರೀತ್ಯರ್ಥವಾಗಿ ಅರ್ಪಿಸಿ ಆಮೇಲೆ ಉಣ್ಣಬೇಕು. ಅನ್ನದಿಂದ ಪರಮಾತ್ಮನಿಗೆ ಏನು ಪ್ರಯೋಜನವೇ ಇಲ್ಲ ಅಂತ ಅನ್ನೋದು ತಿಳ್ಕೊಂಡು ಅವನು ಸರ್ವಗುಣ ಪರಿಪೂರ್ಣನಾಗಿ ಅಗಣಿತಾತ್ಮ ಸುಭೋಜನ ಪದಾರ್ಥದೊಳಗೆ ಒಂದಗಳಿನೋಳ್ ಅನಂತ ಅಂಶದಿಂದಲಿ ಕಂಡನೆಂದೆನಿಸಿ ಜಗದಿ ಜೀವರ ತೃಪ್ತಿಪಡಿಸುವ. ಅವನು ಹೇಗಿದ್ದಾನಂದ್ರೆ ಅವನು ಅಗಣಿತಾತ್ಮನಾಗಿದ್ದಾನ. ಅಗಣಿತ ಅಂತಂದ್ರೆ ಅವನಿಗೆ ಕೌಂಟ್ಲೆಸ್ ಆಗಿರುವಂತ ಅವನ ಅನಂತಾನಂತ ಶಕ್ತಿ ಉಳ್ಳವನಾಗಿದ್ದಾನ, ಅನಂತಾನಂತ ಆನಂದ ಉಳ್ಳವನಾಗಿದ್ದಾನ. ಅಂತ ಆತ್ಮ ಅಂತಂದ್ರೆ ಅಂತರ್ಯಾಮಿಯಾಗಿದ್ದಾನ, ಜೀವನ ಅಂತರ್ಯಾಮಿಯಾಗಿದ್ದಾನ. ಅವನೇ ಬಂದು ಅಗುಳೊಳಗೂ ಇದ್ದಾನ, ಅನಂತಾನಂತ ರೂಪದಲ್ಲಿ ಇರ್ತಾನ. ಖಂಡ ರೂಪದಲ್ಲಿ ಇದ್ದಾಗ ಆ ಅಗುಳು ಚಿಕ್ಕದಾಗಿರತ್ತೆ, ಅಖಂಡ ರೂಪ ಅಂದ್ರೆ ದೊಡ್ಡದಾಗಿರತ್ತೆ. ಆತರ ಆ ಖಂಡಾಖಂಡ ರೂಪಗಳಲ್ಲಿ ಅನ್ನದೊಳಗೆ ಸನ್ನಿಹಿತನಾಗಿದ್ದು ಜೀವರಿಗೆ ತೃಪ್ತಿಯನ್ನು ಕೊಡ್ತಾನ. ಇದು ಒಂದು ಅದ್ಭುತ ಕ್ರಿಯೆ ಅವನು ಮಾಡ್ತಿರುವಂಥದ್ದು. ಆ ಅನ್ನವನ್ನು ನಾವು ಉಂಡಾಗ ನಾವ್ ಇಷ್ಟೊಂದು ಅನ್ನವನ್ನು ಉಣ್ಣಕ್ಕಾಗಲ್ಲ. ಎಷ್ಟು ಅನ್ನ ನಾವು ಉಣ್ತೇವೋ ಅಷ್ಟರಲ್ಲೇ ನಮಗೆ ತೃಪ್ತಿಯನ್ನು ಪರಮಾತ್ಮ ಕೊಡ್ತಾನ. ಯಾರಿಗೆ ಎಷ್ಟೋ ಅಷ್ಟನ್ನು ಅವನು ಉಣಿಸಿ ಅವರಿಗೆ ತೃಪ್ತಿಯನ್ನು ಕೊಡ್ತಾನ. ಅಂತ ಆ ಸ್ವಾಮಿಗೆ ಇದು ಈ ಅನ್ನ ಅವನೊಳಗಿದ್ದು ನಮಗೆ ಈ ತೃಪ್ತಿಯನ್ನು ಕೊಡ್ತಾನ ಅಂತ ಆದ್ರೂ ನಾವು ಚಿಂತಿಸ್ಬೇಕು ಅಂತ ಜಗನ್ನಾಥದಾಸರು ಹೇಳ್ತಾರೆ. ಈ ಪರಿಯಲ್ಲಿ ಅರಿತು ಉಂಬನರ ನಿತ್ಯೋಪವಾಸಿ ನಿರಾಮಯ ಅಂತ. ನಿಷ್ಪಾಪಿ ಇದೇ ನಿಷ್ಪಾಪನಾಗಿ ಇರ್ಬೇಕು ಅಂತಂದ್ರೆ ಅನ್ನದೊಳಗಿರೋ ಪರಮಾತ್ಮನ ರೂಪಗಳು, ಜೀವನೊಳಗಿರುವಂತ ಪರಮಾತ್ಮ ರೂಪಗಳು ಅವಕಾಶ ಕೊಡ್ತಾ ಇರುವಂತ ವಾಸುದೇವನನ್ನು ನಾವು ಸ್ಮರಿಸ್ಬೇಕು. ಸುಮಾರಾಗಿ ಆ ಪರಮಾತ್ಮ ಹೇಗಿದ್ದಾನ ಅಂತ ಅನ್ನೋದನ್ನ ಹೇಳ್ತಾರೆ. ಗಣನೆ ಇಲ್ಲದ ಸದ್ಗುಣ ಗಣಗಳ ಅವನು ಲೇಷ ಲೇಷಕ್ಕೆ ಎಣಿಸದು ಅಂತ. ಅವನ ಆ ಗುಣಗಳು ಅಂತ ಅನ್ನುವಂಥದ್ದು ರಮಾಂಶ ಭವ ಶಕ್ರಾದಿ ಮುಖ, ಯಾರೇ ಇರ್ಲಿ, ರಮಾದೇವಿಯೂ ಇರ್ಲಿ, ಅವ್ರು ಆ ಪರಮಾತ್ಮನ ಗುಣಗಳಿಗೆ ಸಾಟಿಯಾದ ಗುಣಗಳು ಎಲ್ಲಿಯೂ ಇಲ್ಲ ಅಂತ. ಅಂತ ಗುಣಪೂರ್ಣನಾಗಿರುವಂತ ಪರಮಾತ್ಮನ ಏನ್ ಮಾಡ್ತಾನ, ಜನನಿ ಉಣುತುಣುತಾ ಮೈ ಮರೆತು ಕೃಷ್ಣಾರ್ಪಣವೆನಲು ಜನನಿ ಭೋಜನ ಸಮಯದಿ ಸಮಯದಿ ಕೈ ಒಡ್ಡುವಂದದಲ್ಲಿ ಅಂತ. ಆ ಮಗು ಕೈಯನ್ನು ಒಡ್ಡಿ ಅಮ್ಮ ನನಗ್ ಬೇಕು ಅಂತ ಕೇಳೋ ಹಂಗೆ ಅವನ ಸ್ಮರಣೆ ಮಾಡಿದ್ರೆ ಸಾಕು. ನಾವೇನು ಅನ್ನವನ್ನು ಅವನಿಗೆ ಅರ್ಪಣೆ ಮಾಡ್ಬೇಕು ಅಂತೇವೋ ಅದನ್ನು ಅವನೇ ಬಂದು ಸ್ವೀಕಾರ ಮಾಡ್ತಾನ. ಅಂತ ಕರುಣಾಳು ಅವನು, ಅವನಿಗೆ ಅರ್ಪಣೆ ಮಾಡೋದು ಏನ್ ಕಷ್ಟ ಅಂತ. ಆ ಪ್ರಾಕ್ಟಿಕಲ್ ಅಪ್ರೋಚ್ ನ ಅವರು ಅಲ್ಲಿ ಹೇಳ್ತಾರೆ. ಇಲ್ಲಿ ಅವ್ರು ಕ್ರಿಟಿಕಲ್ ನಮ್ಗೆ ತಿಳಿಸ್ತಾರೆ. ಯಾರು ಅನ್ನವನ್ನು ಪರಮಾತ್ಮನ ಪ್ರೀತಿಗೊಳಿಸ್ತೇನೆ ತಿಂತಾರೋ ಅದು ಅವ್ರು ತಿನ್ನೋಂಥದ್ದು ಅನ್ನವೇ ಅಲ್ಲ, ಅದು ಅವರ ಪಾಪವೇ ಅದು ಅಂತಂತಾರೆ. ಆ ಅನ್ನವನ್ನು ನಾವ್ ಎಲ್ಲಿ ಉಂಡಾಗ್ಲೂ ಕೂಡ, ಅನ್ನವನ್ನು ನಾವು ನಮ್ಮನೆಯವರು ಉಂಡಾಗ ನಮ್ಮನೆಯೊಳಗೆ ಏನು ಇದೆಯೋ ಆ ಪಾಪ ನಮಗೆ ಅಂಟತ್ತೆ. ಬೇರೆಯವ್ರ ಮನೆಗೆ ಅತಿಥಿಯಾಗಿ ಹೋದಾಗ ಅಲ್ಲಿರೋ ಪಾಪವೂ ಅಂಟತ್ತೆ. ಅನ್ನ ಅಂತ ಅನ್ನೋಂತಂದ್ರಿಂದ ಪಾಪ ಅಂಟಬಾರ್ದು ಅಂತಂದ್ರೆ ಅದರಲ್ಲಿ ಪರಮಾತ್ಮನ ಸ್ಮರಿಸ್ಬೇಕು, ಕೃತಜ್ಞತಾ ಭಾವದಿಂದ ಅವನಿಗೆ ಅದನ್ನ ಅರ್ಪಿಸ್ಬೇಕು ಅಂತಾರೆ. ಆ ಅರ್ಪಣೆಯೇ ಮುಖ್ಯವಾಗಿದೆ. ಯಜ್ಞದಲ್ಲಿ ಅರ್ಪಣೆ ಮಾಡೋದು ಶ್ರೇಷ್ಠ. ಈ ಕಾಲದಲ್ಲಿ ನಮಗೆ ಏನಾಗತ್ಯೋ ಅದನ್ನಾದ್ರೂ ನಾವು ಮಾಡ್ಬೇಕು ಅಂತ ಗುರುಗಳ ಮಾತು. ಈ ಕಾಲದಲ್ಲಿ ನಾವೇನ್ ಮಾಡಕ್ ಸಾಧ್ಯ? ದೇವರ ಸ್ಮರಣೆಯಿಂದ ಕೃತಜ್ಞತಾ ಭಾವದಿಂದ ದ್ವಾದಶ ಸ್ತೋತ್ರ ಪ್ರಥಮ ಅಧ್ಯಾಯವನ್ನಾದ್ರೂ ಪಾರಾಯಣ ಮಾಡ್ಬೇಕು. ಮಾಡಿ ಆ ಪರಮಾತ್ಮನ ರೂಪವನ್ನು ಸ್ಮರಿಸಿ ಈ ಎಲ್ಲವನ್ನು ನೀ ಕೊಟ್ಟಿದ್ಯಾ ಅಂತಂದು ಅವನ ಕೃತಜ್ಞತಾ ಭಾವದಿಂದ ಆಲೋಚನೆ ಮಾಡಿ ಅದನ್ನು ನೀನೇ ಸ್ವೀಕಾರ ಮಾಡು ಅಂತ. ಈ ಎಲ್ಲವನ್ನು ನಮಗೆ ಸುಲಭವಾದ ಶಬ್ದಗಳಲ್ಲಿ ಪುರಂದರದಾಸರು ಹೇಳ್ತಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಅಂತ. ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಬದುಕು ಅಂತಂದ್ರೆ ಹರಿಗೆ ಸಮರ್ಪಣೆ ಮಾಡೋದೇ ಬದುಕು. ಹೇಗೆ ಬದುಕೋದು? ಉನ್ನತವಾದ ಒಂದು ಬದುಕು ಅಂತಂದ್ರೆ ಹರಿ ಕರುಣದಿಂದ ಇದು ನನಗೆ ದೊರೆತಿದೆ. ಹರಿಯ ಕರುಣದೊಳಾದ ಭಾಗ್ಯ. ಯಾವ ಭಾಗ್ಯ ಅದು? ಈ ಅನ್ನದ ಭಾಗ್ಯ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಎಷ್ಟೋ ಜನಕ್ಕೆ ಅನ್ನವೇ ಇಲ್ಲ, ಅನ್ನ ಇಲ್ದೇನೆ ಎಷ್ಟೋ ಒದ್ದಾಡ್ತಾರೆ. ಆದ್ರೆ ದೇವರು ಅನ್ನವನ್ನು ಸಮೃದ್ಧಿಯಾಗಿ ಕೊಟ್ಟಿದ್ದಾನ ಅಂತ ಅನ್ನುವಂತ ಸಂತೋಷವಾಗಿ ಅವನಿಗೆ ಮಣಿಯೋದು ಅಂತ ಅನ್ನುವಂತ ಭಾವನೆಯನ್ನು ನಾವು ತಂದುಕೊಳ್ಬೇಕು ಅಂತ ಗುರುಗಳ ಮಾತು. ಯಾವುದೇ ಅನ್ನವನ್ನು ನಾವು ಉಣ್ಣತಕ್ಕದ ಇದ್ರೆ ಅದನ್ನು ಪರಮಾತ್ಮನ ನೆನೆಸಿ ಅವನ ಸ್ಮರಿಸಿ ಆಮೇಲೆ ನಾವು ಉಣ್ಣಬೇಕು ಅಂತ. ಆ ಕ್ರಿಯೆಯನ್ನು ಮಾಡಿ ಉಣ್ಣೋದು ಅಂತ ಅನ್ನೋದು, ಯಜ್ಞ ಕ್ರಿಯೆಯನ್ನು ಮಾಡಿ ಅದನ್ನು ಉಣ್ಣೋದು ಅಂತ ಅನ್ನೋದು ಶ್ರೇಷ್ಠ. ಯಜ್ಞ ಕ್ರಿಯೆ ಅಂತಂದ್ರೆ, ಯಜ್ಞ ಅಂತಂದ್ರೆ ದೇವಪೂಜೆ, ದೇವಪೂಜೆ ಅಂತಂದ್ರೆ ಕೃತಜ್ಞತಾ ಭಾವದಿಂದ ಅವನಿಗೆ ಅರ್ಪಣೆ ಮಾಡೋದು ಅಂತ. ಫಿಸಿಕಲ್ ನಾವೇನ್ ಮಾಡ್ತೇವೋ ಮನಸ್ಸೊಳಗ ನಾವು ಉತ್ಕಟವಾಗಿ ಅವನನ್ನು ಸ್ಮರಿಸ್ಬೇಕು ಅಂತ ಆ ಚಿಂತನೆ ನಮಗೆ ಇಲ್ಲಿ ದಾಸರು ಕೊಡ್ತಾರೆ. ಉಣ್ಣು ತುಣುತಾ ಕೂಡ, ಉಣ್ಣು ತುಣುತಾ ಮರ್ತ್ ಬಿಟ್ಟಿದೀವಿ ದೇವರು ಹೇಳಕ್ಕೆ.
ಕೃಷ್ಣ ಅಂತ ಹೇಳು. ಅವಾಗ್ಲೂ ಅವ್ರು ಹೇಳ್ತಾರೆ, ಪರವಾಗಿಲ್ಲ ಉಣ್ಣುತ್ತಾ ಕೃಷ್ಣ ಕೃಷ್ಣ ಅಂತ ಹೇಳು, ಕೃಷ್ಣ ಎನ್ನಬಾರದೆ ಅಂತ ಅನ್ನುವಂತ ಮಾತಲ್ಲಿ ಅವನು ಎಲ್ಲವೂನು ನಿನ್ನಿಂದಾಗಿ ಅಂತ ಅನ್ನುವಂತ ಪ್ರೀತಿಪೂರ್ವಕವಾದ ಒಂದು ಸ್ಮರಣೆ ಇದ್ದಾಗ್ಲೂ ಆ ಅನ್ನದಲ್ಲಿರುವಂತ ಕಿಲ್ಬಿಷ ಎಲ್ಲ ಪರಿಹಾರ ಆಗಿ ಮನಸ್ಸಿಗೆ ಬಂದು ಅದು ಕೊಳೆಯನ್ನು ತೊಳೆಯುವಂತ ಕೆಲಸವನ್ನು ಮಾಡುತ್ತೆ. ಇಲ್ಲಾಂದ್ರೆ ಏನಾಗತ್ತೆ, ಕೊಳೆ ಅಂಟತ್ತೆ. ಕಿಲ್ಬಿಷ ಅಂತ ಅನ್ನುವಂಥದ್ರೆ ಅದು ನಮ್ಮ ಮನಸ್ಸು ಅಂತ ಅನ್ನುವಂಥದ್ರ ಮೇಲೆ ಕೊಳೆ ಅಂಟುವಿಕೆ, ರೋಗ. ಕಿಲ್ಬಿಷ ಅಂತಂದ್ರೆ ಪಾಪ, ಕಿಲ್ಬಿಷ ಅಂತಂದ್ರೆ ಅಪರಾಧ ಅಂತಾರೆ. ಏನ್ ಮಾಡತ್ತೆ, ಆ ದೋಷದಿಂದ ನಮ್ಮನ್ನ ಅಪರಾಧದ ಕಡೆಗೆ ಅದು ಒಯ್ಯತ್ತೆ. ಅಂತ ಒಂದು ಅನ್ನವನ್ನು ಉಣ್ಣೋದು ಬೇಡ. ಎಲ್ಲವನ್ನೂ ಪರಮಾತ್ಮನ ಪ್ರೀತ್ಯರ್ಥವಾಗಿ ಸರ್ವವನ್ನು ಅವನಿಗೆ ಸಮರ್ಪಣೆ ಮಾಡಿ ಆಮೇಲೆ ಭುಂಜಿಸ್ಬೇಕು ಅಂತ ಅನ್ನುವಂತ ಒಂದು ಮಾತನ್ನು ಇಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಮತ್ತು ಅವನು ಈ ಯಜ್ಞ ರೂಪದಲ್ಲಿ ಈ ಕರ್ಮವನ್ನೆಲ್ಲ ಅರ್ಪಣೆ ಮಾಡ್ಬೇಕು ಅಂತಂದ್ರೆ ಆ ಹಿಂದೆ ಇರುವಂತ ಎಷ್ಟೊಂದು ದೇವತೆಗಳ ಒಂದು ಕೃಪೆ ನಮ್ಮ ಮೇಲಿದೆ ಅಂತ ಅನ್ನುವಂತ ಸ್ಮರಣೆಯನ್ನು ನೆಕ್ಸ್ಟ್ ಪದ್ಯದಲ್ಲಿ ಹೇಳ್ತಾರೆ. ಅಂದ್ರೆ ಇದು ಒಂದು ಸೈಕಲ್ ಆಗಿ ನಡೆಯುತ್ತೆ ಅಂತ. ಜೀವರು ಹುಟ್ಟೋದೇ ಅನ್ನದಿಂದ, ಅದರಿಂದ ಅನ್ನವನ್ನು ಸಮರ್ಪಣೆ ಮಾಡ್ಲೇಬೇಕು. ಅನ್ನದಿಂದ ಹುಟ್ಟುವಂತ ಜೀವರು ಆ ಅನ್ನದಿಂದ ಅವ್ರು ಬಂದು ಪರಮಾತ್ಮನ ಪ್ರೀತಿಗೊಳಿಸ್ಬೇಕು. ಆ ಒಂದು ಸೈಕಲ್ ಹೇಗೆ ಅನ್ನ ಹುಟ್ಟತ್ತೆ, ಆಮೇಲೆ ಅನ್ನದಿಂದ ಹೇಗೆ ಹುಟ್ಟುತ್ತಾರೆ ಜನ ಅಂತ ಅನ್ನುವಂತ ಒಂದು ಸೈಕಲ್ ಇದೆಲ್ಲ, ಅದನ್ನ ಸ್ಮರಿಸೋಣ ಅಂತಂದು ನೆಕ್ಸ್ಟ್ 2 ಪದ್ಯದಲ್ಲಿ ಆ ಲೈಫ್ ಸೈಕಲ್ ಅಂತ ಅನ್ನೋದನ್ನ ಹೇಳ್ತಾರೆ. ಹೇಗೆ ಜೀವಜಾತದ ಸೈಕಲ್ ನಡೆಯತ್ತೆ ಅಂತ ಅನ್ನೋದನ್ನ ಹೇಳ್ತಾರೆ. ಇದನ್ನು ನಾವು ಮುಂದೆ ನೋಡೋಣ ಅಂತ ಹೇಳ್ತಾ ಇದನ್ನ ಸಮರ್ಪಣೆ ಮಾಡೋಣ. ಅಸ್ಮತ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.